ಕಾಗವಾಡ ತಾಲೂಕಿನ ಉಗಾರ ಪುರಸಭೆ ಎದುರು ಇಂದು ಭೀಮನಗರ ನಿವಾಸಿಗಳು ಶೌಚಾಲಯ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಹಲವು ವರ್ಷಗಳಿಂದ ಶೌಚಾಲಯದ ಸೌಲಭ್ಯ ಇಲ್ಲದ ಕಾರಣ ಮಹಿಳೆಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದರು. ಉಗಾರ ಪುರಸಭೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 9 ಮತ್ತು 10ರ ಭೀಮನಗರ ನಿವಾಸಿಗಳು ಶೌಚಾಲಯ ನಿರ್ಮಾಣಕ್ಕೆ ಆಗ್ರಹಿಸಿ ಪುರಸಭೆ ಎದುರು ಧರಣಿ ನಡೆಸಿದರು. ಪ್ರತಿಭಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ಕೌಲಾಪುರ ಹಾಗೂ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಭೀಮನಗರದಲ್ಲಿ ಶೀಘ್ರದಲ್ಲೇ 2 ಶೌಚಾಲಯಗಳನ್ನು ನಿರ್ಮಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಅಧಿಕಾರಿಗಳ ಭರವಸೆಯ ಬಳಿಕ ನಿವಾಸಿಗಳು ಪ್ರತಿಭಟನೆ ಹಿಂಪಡೆದು ಶೀಘ್ರ ಕ್ರಮ ಕೈಗೊಂಡಿದ್ದಕ್ಕಾಗಿ ಧನ್ಯವಾದ ಸಲ್ಲಿಸಿದರು. ಈ ಸಮಯದಲ್ಲಿ ಪುರಸಭೆಯ ಇಂಜಿನಿಯರ್ಗಳಾದ ಡಿಬಿ ಪಠಾಣ, ಗುರು ಹಿರೇಮಠ, ಜನಸೇವಕ ವಿನಾಯಕ ಕಾಂಬಳೆ, ಸುಭಾಷ ಖುರಾಡೆ, ವಿಜಯ ಅಸೂದೆ, ಗಣೇಶ ಹಿಮಕರ್, ರೋಹಿತ ಬಸನಾಯಿಕ, ವಿಶಾಲ ಬಸನಾಯಿಕ, ಸಚಿನ ಕಾಂಬಳೆ, ರವಿ ಕಾಂಬಳೆ, ಆಕಾಶ ಕಾಂಬಳೆ, ಸಂದೀಪ ಲಾಂಡಗೆ, ಶಿವರಾಜ ಕಾಂಬಳೆ, ಪರಸು ಕಾಂಬಳೆ, ಅಕ್ಷಯ ಬಸನಾಯಿಕ, ಶಕುಂತಲಾ ಕಾಂಬಳೆ, ಮಂಗಲಾ ಹಿಮಕರ್, ಸಂಗಮ ಕಾಂಬಳೆ, ನಿರ್ಮಾಲಾ ಡಾಲೆ, ನಮೋಬುದ್ಧಾಯ ಯುವಕ ಸಂಘ, ಭೀಮಾ ಆರ್ಮಿ ಸಂಘಟನೆ ಯುವಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. Kalau